ಯತ್ನಾಳ್ ಪಕ್ಷಕ್ಕೆ ಮರಳಿ ಕರ್ಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಮನವರಿಕೆ ಮಾಡಲಾಗುತ್ತೆ. ಶಾಸಕ ಯತ್ನಾಳ್ ಉಚ್ಚಾಟನೆ ನಮಗೂ ಕೂಡ ನೋವುಂಟು ಮಾಡಿದೆ. ಯತ್ನಾಳ್ ಪಕ್ಷಕ್ಕೆ ಮರಳಿ ಕರೆದುಕೊಳ್ಳೋದಕ್ಕೆ ಮನವರಿಕೆ ಮಾಡಲಾಗುತ್ತೆ. ಶಾಸಕ ಯತ್ನಾಳ್ ಉಚ್ಚಾಟನೆ ನಮಗೂ ಕೂಡ ನೋವನ್ನ ಉಂಟು ಮಾಡಿದೆ. ಆದರೂ ನಾವು ಹೋರಾಟ ಮಾಡ್ತೀವಿ. ಕುಮಾರ್ ಬಂಗಾರಪ್ಪ ಹೇಳಿರೋದು. ನಮ್ಮ ಸಿಟ್ಟು ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಇರೋದು. ಪಕ್ಷದ ಬಗ್ಗೆ, ಪಕ್ಷದ ಕೇಂದ್ರ ನಾಯಕರ ಬಗ್ಗೆ ನಮ್ಮ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಚುನಾವಣೆ ಇನ್ನೂ ಕೂಡ 3 ವರ್ಷ ಇದೆ. ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ಗೆ ಆಡಳಿತ ವಿರೋಧಿ ಅಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನ ಬಳಸ್ಕೋಬೇಕಾಗತ್ತೆ. ರಾಜ್ಯದಲ್ಲಿ ಒಂದೇ ಒಂದು ಸ್ಥಳೀಯ ಚುನಾವಣೆ ನಡೀತಾ ಇಲ್ಲ. ಇದೆಲ್ಲದರ ಬಗ್ಗೆ ಹೋರಾಟ ನಡಿಬೇಕಾಗಿದೆ. ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತಾ ಇದ್ದೀವಿ, ಯತ್ನಾಳ್ ಅವರು ಇದ್ದಾರ? ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ. ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫಿನ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾವು ಮುಂದಕ್ಕೆ ಮಾತಾಡ್ತೀವಿ. ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು